ಇವತ್ತು ಅರುಣ ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ ಅಷ್ಟೇ, ಜಾಸ್ತಿ ಏನು ನೋಡೋದು ಬೇಡ ಅವನು. ಇನ್ನು ಮುಗಿದ್ಮೇಲೆ ಹೋಗ್ಬಿಟ್ಟು ಪಾನಿಪುರಿ ತಿನ್ಬೇಕು. ಅದೇ ದೊಡ್ಡ ಪಾಪು ಯಾರು ನಿಂದು? ಅಶೋತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸರ್ಪ್ರೈಸ್ ಮಾಡಿ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ 3 ಆಫ್ ಡೈಲಿ ವ್ಲಾಗ್ಸ್ ಚಾಲೆಂಜ್. ಆ್ಯಂಡ್ ನಾನು ನೆನ್ನೆ ಮಲಗಿದ್ದು ಸಿಕ್ಕಾಪಟ್ಟೆ ಲೇಟ್ ಆಯಿತಾ, ಮ್ಯಾಚ್ ಬೇರೆ ಸೋತ್ಬಿಟ್ರು. ಒನ್ ಆಫ್ ದ ಫ್ಯಾಕ್ಟರ್ ಅದು ಬೇಜಾರಾಗಿತ್ತು. ಆ್ಯಂಡ್ ಯಾಕೋ ನೆನ್ನೆ ಒಂಥರ ಹಿಂಸೆ ಅನಿಸ್ತಾಯಿತ್ತು. ಎದ್ದಿದ್ದೆ ಲೇಟ್, ಮಲಗಿದ್ದೆ ಲೇಟು. ಐ ಥಾಟ್ ನಾನು ಇವತ್ತು ಪಕ್ಕಾ ಲೇಟಾಗಿದೆ ಹೇಳ್ತೀನಿ ಅಂತ ಅಂದ್ಕೊಂಡೆ. ಬಟ್ ಪರವಾಗಿಲ್ಲ, ಬೇಗ ಎಚ್ಚರಿಕೆ ಆಯಿತು. ನೈಸ್. ಯಾ, ದಟ್ಸ್ ಇಟ್ ಅಬೌಟ್ ಇಟ್. ಆ್ಯಂಡ್ ಆಲ್ಸೋ ಇದು ಮೋಸ್ಟ್ಲಿ ಸೇನ್ ಹುಡಿ ಪ್ರಾಜಕ್ತ ಅವ್ರದ್ದು ಹುಡಿ, ಅಂದರೆ ಅವ್ರದ್ದು ಮರ್ಚೆಂಡೈಸ್. ನಂಗೆ ಅವರಂದರೆ ಸಿಕ್ಕಾಬಟ್ಟೆ ಇಷ್ಟ. ಲೈಕ್ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇಟ್ ವಾಸ್ ಲೈಕ್ 4 years ಬ್ಯಾಕ್. ಒನ್ ಆಫ್ ಮೈ ಇನ್ಸ್ಪಿರೇಷನ್ ಪ್ರಾಜೆಕ್ಟ್. ಅಂದರೆ ಅವ್ರ ಥರ ನಾನು ಯಾವುದೂ ಅಂದರೆ ಡ್ಯುಯಲ್ ಕ್ಯಾರೆಕ್ಟರ್ಸ್ ಯಾವುದೂ ವೀಡಿಯೋ ಲೈಕ್ ಮಾಡಿಲ್ಲ. ಬಟ್ ಅವಾಗ ನಂಗೆ ತುಂಬ ಲೈಕ್ ಆ ಥರ ಟ್ರೈ ಮಾಡಬೇಕಂತಿತ್ತು. ಬಟ್ ಕೋವಿಡ್ ಹ್ಯಾಪನ್ ಆ್ಯಂಡ್ ಐ ಕುಡಂಟ್ ಡೂ. ಮೇ ಬಿ ಇನ್ ಫ್ಯೂಚರ್. ಸೊ ಯಾ, ದಟ್ಸ್ ಇಟ್. ಸೊ ಸ್ಟೇ ಟ್ಯೂನ್ಡ್ ಫಾರ್ ದ ಡೈಲಿ 3 ವ್ಲಾಗ್. ಇನ್ ಕೇಸ್ ನೀವು ಡೇ 1 ಡೇ 2 ವ್ಲಾಗ್ ನೋಡಿಲ್ಲ ಅಂದರೆ ಯು ಕ್ಯಾನ್ ಗೋ ವಾಚ್. ಸೊ ಐ ಆಮ್ ಟೇಕಿಂಗ್ ಅಪ್ 30 days ವ್ಲಾಗ್ ಚಾಲೆಂಜ್. ಸೊ ಯಾ, ಸ್ಟೇ ಟ್ಯೂನ್ಡ್. ಅಯ್ಯೋ, ಚಾರು ಊರಿಗೋಗಿವ. ಒಂದು ಕಾಂಟೆಂಟ್ ಶೂಟ್ ಮಾಡಬೇಕು. ಬಟ್ ವಿ ಆರ್ ನಾಟ್ ಗೆಟಿಂಗ್ ಔಟ್ಫಿಟ್ಸ್. ಸೊ ಎಲ್ಲ ಔಟ್ಫಿಟ್ಸ್ನು ತೆಗೆದು ಚೂಸ್ ಮಾಡ್ತಾ ಇದ್ದೀವಿ. ಯಾ, ಲೈಫ್ ಲೇಟ್ಲಿ ವೆರಿ ಗುಡ್. 1 minute later. ಇವತ್ತು ಅರುಣ ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ ಅಷ್ಟೇ, ಜಾಸ್ತಿ ಏನು ನೋಡೋದು ಬೇಡ ಅವನು. ವ್ಲಾಗ್ ನಂದು ಬಂದು ಗಾಡಿ ಹೇಳ್ಕೊಡ್ತೀನಿ ಅಂದ. ಇವನೆಲ್ಲ ಒಂದು ಫ್ರೆಂಡ್ ಅವಾಗ ಕರೆದಾಗ ಬರಲಿಲ್ಲ, ನಾನು ಕರೆದಾಗ ಈಗ ನನ್ನ ಗಾಡಿ ಇಲ್ಲ, ನಾನು ಹೆಂಗೆ ಬರಲಿಲ್ಲ. ಅವಾಗ ಗಾಡಿ ಇತ್ತು, ಬಂದು ಹೇಳ್ಕೊಡ್ತೀನಿ ಅಂದರೆ ಬರಲಿಲ್ಲ. ಇಟ್ಸ್ ಓಕೆ ಅರುಣ, ಇಟ್ಸ್ ಮೈ ವ್ಲಾಗ್, ಬಾಯ್. ಇಫ್ ಯು ಗೈಸ್ ಆರ್ ವಂಡರಿಂಗ್ ನಂಗೆ ಗಾಡಿ ಓಡ್ಸೋಕ್ಕೆ ಬರಲ್ವಾ ಅಂತ, ನೋ, ನಂಗೆ ಗಾಡಿ ಓಡ್ಸೋಕ್ಕೆ ಬರಲ್ಲ. ಅಂದರೆ ಮ್ಯಾನೇಜಬಲ್. ಹಿಂಗೆ ಟ್ರಾಫಿಕ್ ಎಲ್ಲ ಇದ್ದರೆ ದೇವರಾಣೆಗೂ ಬರಲ್ಲ, ಹೆದರಿಕೆ ಆಗ್ಬಿಡುತ್ತೆ. ಬಟ್ ಮಿನಿಮಲ್ ಇಲ್ಲಿಂದ ಒಂದು ಸ್ವಲ್ಪ ದೂರ ಹೋಗು, ತುಂಬ ಟರ್ನ್ಸ್ ಇರಲ್ಲ, ಯೂ ಟರ್ನ್ ತೊಗೊಳಂಗಿರಲ್ಲ, ಈ ಥರ ಎಲ್ಲ ಇದ್ದರೆ ಓಡಿಸ್ಬಿಡ್ತೀನಿ. ಸೊ ಐ ಪಾರ್ಷಲಿ ನೋ ಗಾಡಿ ಓಡಿಸೋಕ್ಕೆ ಕಲಿತಾ ಇದ್ದೀನಿ, ಅಂದರೆ ಕಲಿತೀನಿ. ವಿಶ್ ಮಿ ಲಕ್ ಗೈಸ್. ರಿಯಾಕ್ಷನ್ಗೋಸ್ಕರ ತಿನ್ನಂಗಿರುತ್ತೆ ಇದು ಒಂದು ಸ್ವಲ್ಪ. ರಿಯಾಕ್ಷನ್ ಎಲ್ಲ ಕೊಡೋಕೆ ಬರ್ತಾಯಿಲ್ಲ, ಬಟ್ ಚೆನ್ನಾಗಿದೆ. ಇನ್ನು ಮುಗಿದ್ಮೇಲೆ ಹೋಗ್ಬಿಟ್ಟು ಪಾನಿಪುರಿ ತಿನ್ನಬೇಕು. ಆಶಿಕಾ ಇಸ್ ಅ ಫುಡಿ. ಆಲ್ಸೋ ನೀವೆಲ್ಲ ಇಫ್ ಯು ಆರ್ ಥಿಂಕಿಂಗ್ ಇವತ್ತು ಥರ್ಸ್ಡೇ ಹಿಂಗೆ ಈ ವ್ಲಾಗ್ ಅಪ್ಲೋಡ್ ಮಾಡೋಷ್ಟರಲ್ಲಿ ಸಂಡೇ ಆಗಿರುತ್ತೆ. 2 days ಟೈಮ್ ಫಾರ್ ಎಡಿಟಿಂಗ್. ಓಕೆ. ಹಾಯ್ ಬುಂಡು. ಹೇ ಪಿಪಿ, ಅಲ್ಲಿ ಹೋಗಿದೆ ಬಂಗಾರು. ಅಣ್ಣನ ಹತ್ರ ಇರ್ಬೇಕು ತಾನೆ. ನೋಡ, ಅಣ್ಣ ಕಾಯ್ತು. ನೋಡ, ನೀಚೆ ಹೋದ ನೋಡವ. ನೋಡೆ ಜುಚಿ ಬಾಡಿನ ನಮ್ಮ ಚಾರಣೆಯಲ್ಲಿ. ಎಲ್ಲಿ ಕೂತಿದ್ದೀರಾ ಚಾರಣ? ಅಯ್ಯೋ, ಗೋರಿ ಅಯ್ಯನ ಮೇಲೆ ಕೂತಿದ್ಯಾ? ಓನೇ ಬಂಗಾರ, ನಡಿ ಅಕ್ಕನ ಪಕ್ಕ ಕೂಚ, ನಡಿ. ಓನ್ ಮಾಡ್ತಾವನೋನು. ಬಾಳೆ ನುಡ್ಕೋಕ್ ಹೋಗೋಣ. ಏ ಕಳು ಅಮ್ಮ, ನನ್ ಬಿಟ್ಟು ಊರಿಗೆ ಹೋಗ್ತೀಯಮ್ಮ ನೀನು? ಯಾಕೆ? ಅದೇನೋ ಕೆಲಸ ಇತ್ತು. ಏನು? ಅದೇನೋ ಕೆಲ್ಸ ಇತ್ತಾ? ಏನ್ ಕೆಲ್ಸ? ಬೇಗ ಹೇಳಿ, ಜೋರಾಗೆ ಹೇಳಲ್ವಾ? ನಿಂಗೆ ಪಾಪು ಅಂದ್ರೆ ಇಷ್ಟ ಇಲ್ವಾ?
ಇಷ್ಟನೇ ಇಷ್ಟ ಇಲ್ವಾ? ಐ ಮಾತ್ರ ವಿಡಿಯೋ ಕಾಲ್ ಮಾಡಿ ಹೇಳ್ತಿ. ಏನು? ಐ ಮಾತ್ರ ವಿಡಿಯೋ ಕಾಲ್ ಮಾಡಿ ಹೇಳ್ತಿ. ಅಲ್ಲಿ ಮಾತ್ರ ವಿಡಿಯೋ ಕಾಲಲ್ಲಿ ಹೇಳ್ತೀಯಾ? ಹಂಗಿದ್ರೆ ನಿಂಗೆ ಇಷ್ಟ ಇಲ್ಲ ಪಾಪು ಅಲ್ವಾ? ವಿಡಿಯೋ ಕಾಲ್ ಮಾಡಬೇಕು. ವಿಡಿಯೋ ಕಾಲ್ ಮಾಡ್ಬೇಕಾ? ಇಲ್ಲಿ ಇರಲ್ವಾ ನೀನು? ಇರಲ್ವಾ? ಅದೇನೋ ಕೆಲಸ ಇತ್ತು ಅಂತ ಏನಯ್ಯ? ಏನು ಏನೋ ಕೆಲಸ ಇತ್ತು ಅಂತ ಏನಯ್ಯ? ಏನ್ ಕೆಲಸ? ಐ ವಿಡಿಯೋ ಕಾಲ್ ಹೇಳ್ತೀನಿ. ವಿಡಿಯೋ ಕಾಲಲ್ಲಿ ಏನು ಹೇಳ್ಬೇಡ, ಇವಾಗಲೇ ಹೇಳು. ಇವಾಗ ಹೇಳಯ್ಯ ವಿಡಿಯೋ ಕಾಲ್ ಹೇಳು. ಯಾಕೆ? ಸುಮ್ಮನೆ ಹೋಗು, ನಾನು ನಿನ್ನ ಜೊತೆ ಮಾತಾಡಲ್ಲ. ಕೆಲಸನೇ ವಿಡಿಯೋ ಕಾಲಲ್ಲಿ ಮಾಡ್ಕೋ. ಯಾಕೆ? ಮಾಡ್ಕೊಳಕ್ಕಾಗಯ್ಯ. ಯಾಕೆ? ಯಾರು ಹಿಡ್ಕೊಂತಾರೆ ಮೊಬೈಲ್ ಮಾಡೋಕ್ಕೆ? ನಾನು ಹಿಡ್ಕೊಂತೀನಿ ಮೊಬೈಲ್ನ. ನೀನೇ ಬಂದಿದ್ದೆ ಅವಾಗ. ಬರ್ತೀನಿ. ಬರ್ಬೇಡ. ಬರಬಾರ್ದಾ? ನಿಂಗೆ ನಾನು ಇಷ್ಟ ಇಲ್ವಾ? ಅವತ್ತು ಬಂದಿದ್ದೆ. ನಿಂಗೆ ಇಷ್ಟ ಇಲ್ವಾ ಪಾಪು? ಅವತ್ತು ಬಂದಿದ್ರೆ ಆಗ್ತಿತ್ತಯ್ಯ ಪಾಪು. ಯಾವತ್ತು ಬಂದಿದ್ರೆ ಆಗ್ತಿತ್ತು? ಅವತ್ತು ಹಬ್ಬದ ದಿವಸ. ಯಾವ ಬುದ್ಧಿ ಹೇಳ್ತಾಳಮ್ಮ? ಅದೇ ನಾವು ಇದಕ್ಕೆ ಹೋಗಿದ್ವಯ್ಯ. ಅವಾಗ ಬರ್ಬೇಕು ತಾನೆ ಅಮ್ಮತ್ತೆ ಜೊತೆ. ಅಮ್ಮತ್ತೆ ಜೊತೆ ಬರಕ್ಕೆ ನಾನು ಹೇಳಿದ್ದೆ, ನಾನು ಕ್ಯಾಶಕ್ಕೆ ಹೋಗಿದ್ದೆ ತಾನೆ. ಬೇಗ ಬರ್ಬೇಕು ತಾನೆ. ಕ್ಯಾಶದಲ್ಲಿ ಬಿಡ್ಲಿಲ್ಲ ತಾನೆ ಬೇಗ. ಇವತ್ತು ಬಿಡೋಕೆ ನಾನು ಬಿಡಕ್ಕೆ ಹೇಳಿದ್ರು ಅವ್ರು ಬಿಡಲ್ವಲ್ಲ. ಮತ್ತೆ ಹೆಂಗ್ ಬರ್ತೀನಿ ನೀನು? ಬಿಡೋಕಾಯೇ ತರ್ತೀನಿ ಬಿಡು. ಅಲ್ಲ, ಅದಕ್ಕೆ ನೀನು ಹೇಳು ಅಶ್ವತ್ಥಗೆ ಬೇಗ ಕ್ಯಾಶದಿಂದ ಬಿಡಿ ಅಂತ. ನಾನು ಆದ್ರೆ ಬೈತಾರಪ್ಪ. ನೀನು ಬೈಯಲ್ಲಪ್ಪ, ನೀನಂದ್ರೆ ಇಷ್ಟ ಅವರಿಗೆ. ನಿನ್ಗೆ ಹೇಳು ಅತ್ತೆನ ಕೆಲಸದಿಂದ ಬೇಗ ಬಿಡಿ ಪ್ಲೀಸ್ ಅಂತ. ಹಂಗೋರು ಬೈತಾರೆ. ಯಾರು ಬೈತಾರೆ? ನಿಂಗೆ ಯಾರು ಬೈತಾರೆ? ಹಂಗೆ ಕಾಲ್ ಮಾಡಿ ಹೇಳ್ತೀನಿ ನಾನು. ಕಾಲ್ ಮಾಡಿ ಹೇಳ್ತೀಯ ನೀನು? ನಿನ್ನ ಹತ್ರ ಫೋನ್ ಇಲ್ಲ ಅಲ್ಲ? ಅಮ್ಮಂದು ಐತೆ. ನಿಮ್ಮ ಅಮ್ಮಂದು ಇನ್ನೊಂದು. ನೀನೇ ನಮ್ಮಮ್ಮ. ಇನ್ನೊಂದಮ್ಮ ಆಯ್ತಯ್ಯ. ಇನ್ನೊಂದಮ್ಮ ಯಾರು? ರಮ್ಯಾಕ ಮುಂದ? ರಮ್ಯಾಕಮ್ಮ ನಮ್ಮಮ್ಮ. ನಿಮ್ಮಮ್ಮನೇ, ಆದರೆ ನಾನು ನಿಮ್ಮಮ್ಮನೇ. ಎರಡು ನಿಮ್ಮಮ್ಮ. ಎರಡು ನಮ್ಮಮ್ಮನ? ಶಾಂತಜಿನೂ ನಮ್ಮಮ್ಮನೇ? ಮೂರಮ್ಮ ನಂಗೆ. ಅಮ್ಮಮ್ಮನೂ ನಮ್ಮಮ್ಮನೇ. ನಾಲ್ಕಮ್ಮ ನಂಗೆ. ನಿಂಗೆ? ನಂಗೆ ಯಾರು ಇಲ್ಲ, ನಾನಮ್ಮ ಇವ. ನಿಂಗೆ ಯಾರಮ್ಮ? ನಂಗೆ ಯಾರು ಇಲ್ಲ, ಅಮ್ಮ ಇಲ್ಲ. ನಿಂಗೆ ಅಮ್ಮ ಇಲ್ವಾ? ನಾನೇ ಅಮ್ಮ ಇವ. ನೀನೇ ಅಮ್ಮ, ಅದಕ್ಕೆ ನಿಂಗೆ ಅಮ್ಮ ಇಲ್ವಾ? ನೀನು ಯಾರಿಗಮ್ಮ? ಯಾರು ಇಲ್ಲ. ಅಲ್ಲ, ನಾನೇ ಅಮ್ಮ. ನೀನು ಯಾರಿಗಮ್ಮ? ಪಾಪುಗೆ. ಯಾರು ನಿನ್ ಪಾಪು? ದೊಡ್ಡ ಪಾಪುಗೆ. ಅದೇ ದೊಡ್ಡ ಪಾಪು ಯಾರು ನಿಂದು? ಅಶ್ವತ್ಥೆ. ಅಶ್ವತ್ಥೆ ದೊಡ್ಡ ಪಾಪುನಾ? ಎಸ್, ದಟ್ಸ್ ಮೀ. ಓಕೆ, ಬಾಯ್ ಹೇಳು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೇಳು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸರ್ಪ್ರೈಸ್ ಮಾಡಿ. ಲವ್ ಯು. ಲವ್ ಯು. ಕಿಸಿ ಕೊಡು. ಟೈಮು 10:15, ಬಟ್ ಇನ್ನೂ ಪ್ಯಾಕಿಂಗ್ ಮುಗ್ದಿಲ್ಲ. ನಾಳೆ ಸೀರಿಯಲಲ್ಲಿ ಹಲ್ದಿ ಸೀಕ್ವೆನ್ಸ್ ನಡೀತಾ ಇದೆ. ನಮ್ಮ ಅಕ್ಕನ ಮದುವೆ ಇದೆ, ಸೊ ಹಲ್ದಿ ನಡೀತಾ ಇದೆ. ಸೊ ಅದಕ್ಕೆ ಔಟ್ಫಿಟ್ಟು ಜ್ಯುವೆಲ್ರಿ ಎಲ್ಲ ಮ್ಯಾಚ್ ಮಾಡೋ ಅಷ್ಟರಲ್ಲಿ ತಲೆ ಕೆಟ್ಟೋಯ್ತು. ಆ್ಯಂಡ್ ಇವತ್ತು ಬೇರೆ ಲಾಟ್ ಆಫ್ ಮೂಡ್ ಸ್ವಿಂಗ್ಸ್. ಲೈಕ್ ಎಷ್ಟು ಮೂಡ್ ಸ್ವಿಂಗ್ಸ್ ಇತ್ತು ಅಂದರೆ ಸುಮ್ಮನೆ ಅಳು ಬರ್ತಿತ್ತು, ಏನೂ ಮಾಡೋಕ್ಕೆ ಮನಸ್ಸಿಲ್ಲ. ಲೈಕ್ ಸುಮ್ಮನೆ ಒಂದೇ ಕಡೆ ಸುಮ್ಮನೆ ಕೂತಿರೋದು. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಕುಡ್ ರಿಲೇಟ್. ಫುಲ್ ಒಂಥರ ಆ್ಯಂಗ್ಸೈಟಿ ಫೀಲ್ಸ್ ಫಾರ್ ನೋ ರೀಸನ್. ದೇವಸ್ಥಾನಕ್ಕೆ ಹೋಗಿ ಬಂದ್ರೂ ಒಂಥರ ಹಿಂಸೆ ಆಗ್ತಿತ್ತು. ಐ ಡೋಂಟ್ ನೋ ವೈ, ಬಟ್ ಯಾ ಒಂಥರ ಇತ್ತು ಇವತ್ತು. ಲೈಕ್ ಸೆಕೆಂಡ್ ಹಾಫ್ ಅಂತೂ ಒಂಥರ ಹಿಂಸೆ ಫೀಲ್ ಆಗ್ತಿತ್ತು. ಸೊ ಟೈಮ್ ತೊಗೊಂಡು ಲೇಟಾಗಿ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಇದು ಮುಗಿದ ಮೇಲೆ ಐ ಡೂ ಮೈ ನೈಟ್ ಸ್ಕಿನ್ ಕೇರ್ ಆ್ಯಂಡ್ ಗೋ ಟು ಸ್ಲೀಪ್. ಬಿಕಾಸ್ ನಾಳೆ ತಿರ್ಗಾ ಬೆಳಗ್ಗೆ ಬೇಗ ಎದ್ದು ಹೋಗಬೇಕು. ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಡೂ ನಾಳೆ ಮಾರ್ನಿಂಗ್ ವಾಕ್, ಬಟ್ ಅಲ್ಲೇ ವಾಕ್ ಮಾಡ್ತೀನಿ.
Yeah, that's it for today. Thank you so much for watching. Don't forget to like, share, comment and subscribe to my YouTube channel. Love. Also, 30 days vlog challenge ತಗೊಂಡಿದ್ದೀನಲ್ಲ, if you haven't watched day 1 and day 2, ಹೋಗಿ ನೋಡಿ. ಲಿಂಕ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. Stay tuned.